ಹಲೋ ಎವ್ರಿವನ್, ನಾನು ನಿಮ್ಮ ಆರ್ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOU MBAನಲ್ಲಿ ಬರೋ ಫೋರ್ತ್ ಸೆಮ್, ಮೇನ್ಲಿ ಫೋರ್ತ್ ಸೆಮ್ಮಲ್ಲಿ ಮಾತ್ರ ಪ್ರಾಜೆಕ್ಟ್ ಇರುತ್ತಾರೆ. ಸೊ ಪ್ರಾಜೆಕ್ಟ್ ಅಪ್ರೂವಲ್ ಡೀಟೇಲ್ಸ್ ಹೆಂಗೆ ತಗೊಳ್ಳೋದು ಅಂತ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಹೊರಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಹಾಕೊಂಡು ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆವಾಗ ನಾನು ಹಾಕೋ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಬೇಗ ಸಿಗ್ತಾನೆ ಇರುತ್ತೆ. ಬನ್ನಿ ನಾವು ಇವಾಗ ವಿಡಿಯೋ ಹೊರಗೆ ಹೋಗೋಣ. ಸೊ ಫಸ್ಟ್ ನಿಮಗೆ ಎಲ್ರಿಗೂ ನಿಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಜಾಯಿನ್ ಆಗಿದರೆ ಆ ಪ್ರತಿಯೊಂದು ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಇದು ಫಾರ್ಮ್ ಕೊಟ್ಟಿರ್ತಾರೆ. ಓಕೆನಾ, ಈ ಶೀಟ್ಸೇ ನಿಮಗೆ ಮೇಯ್ನಾಗಿ ಬೇಕಿರೋದು. ಮುಂಚೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅದು ನಾನು ಆ್ಯಕ್ಚುಲಿ MCOM ಆ್ಯಂಡ್ MBA ಅವ್ರಿಗೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಅದು ವಿಡಿಯೋ ಡೆಲೀಟ್ ಮಾಡಿ ಇದು ಹೊಸದಾಗಿ ಒಂದು ವಿಡಿಯೋ ಕೊಡ್ತಿದ್ದೀನಿ. ಓಕೆನಾ, ಸೊ ಇದರಲ್ಲಿ ನೋಡಿ KSOU ಪ್ರಾಜೆಕ್ಟ್ 24-25 ಅಂತೆಲ್ಲ ಇದೆ ಅಲ್ವಾ. ಸೊ ಇದನ್ನ ನಿಮಗೆ ಕೊಟ್ಟಿರ್ತಾರೆ, ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. 2 PDF ಅವ್ರು ಕಳಿಸಿರ್ತಾರೆ. ಒಂದು ಬಂದು ಇದು, ಮತ್ತು ಸ್ಟೆಪ್ಸ್ ಫಾರ್ ಸ್ಪೆಸಿಫಿಕೇಷನ್ಸ್ ಅಂತ ಇರುತ್ತೆ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಸೈಬರ್ ಅವರಿಗೆ ಹೋದರೆ ಇಲ್ಲಿದೆ ಗೊತ್ತಾ ಈ ಫಾರ್ಮ್ಯಾಟ್. ಇಲ್ಲಿ ಚೇರ್ಮನ್ ಸಿಗ್ನೇಚರ್ ಎಲ್ಲ ಕೂಡ ಬಂದಿರುತ್ತೆ. ಈ ಚೇರ್ಮನ್ ಸಿಗ್ನೇಚರ್ ಏನೆಲ್ಲ ಇದೆಯೋ ಅದರಲ್ಲಿ ನೀವು ನಿಮ್ಮ ನೇಮ್ ಮತ್ತು ರೋಲ್ ನಂಬರ್ ಎಲ್ಲ ಹಾಕಿ, ಇಲ್ಲಿ 2 ಯಾರಿಗೆ ಫಸ್ಟ್ ನೀವು ಒಂದು ಕಂಪನಿ ಕೊಡಬೇಕಾಗತ್ತೆ ಮತ್ತು ಇನ್ನೊಂದು ಕಾಲೇಜವ್ರಿಗೆ ಕೊಡಬೇಕಾಗತ್ತೆ. ಕೊಟ್ಟಮೇಲೆ ಡೇಟ್ ಎಲ್ಲ ಹಾಕಿ ಇದನ್ನು ತೊಗೊಂಡೋಗಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಪ್ರಾಪರಾಗಿ ಇಂಟರ್ನಲ್ ಗೈಡ್ ಮತ್ತು ಎಕ್ಸ್ಟರ್ನಲ್ ಗೈಡ್ ಕಡೆಯಿಂದ ಒಂದು ಲೆಟರ್ ಸಿಗಬಹುದು. ಸೊ ಇದು ಬಂದು ಬೇಸಿಕ್. ಇವಾಗ ನೀವು ಜನರಲಾಗಿ ಏನಾದರೂ ಒಂದು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಿದ್ದೀರಂದರೆ ಅವರು ಕೊಡಲೇಬೇಕು ಅಂತ ಏನು ಇದಿಲ್ಲ ಅಲ್ವಾ. ಸೊ ದೇ ನೀಡ್ ಪ್ರೂಫ್ ಅಲ್ವಾ ಪ್ರಾಪರಾಗಿ ಏನಿದೆ ಅಂತ. ಸೊ ವಿ ಹ್ಯಾವ್ ಟು ಟೇಕ್ ದಿಸ್. ಓಕೆನಾ, ಅದರಲ್ಲಿ ನಿಮಗೆ ಚೇರ್ಮನ್ ಸಿಗ್ನೇಚರ್ ವಿತ್ ಸೀಲ್ ಬಂದಿರುತ್ತೆ. ನಾನು ಇದರಲ್ಲಿ ತೋರಿಸ್ಬಾರ್ದು ಅಂತ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಓಕೆನಾ, ಈ ಫಾರ್ಮ್ ಫಸ್ಟ್ ನೀವು ಫಿಲ್ ಮಾಡ್ಕೋಬೇಕು. ಇದನ್ನ 2 ಕಾಪಿ ತೊಗೋಬಿಡಿ. ಇದರಲ್ಲಿ 2 ಒಂದು ನಿಮ್ಮ ಕಾಲೇಜವರು ಯಾರ ಹತ್ರ ನೀವು ಎಕ್ಸ್ಟರ್ನಲ್ ಗೈಡ್ ಆಗಿದ್ದೀರ ಅವ್ರ ಹತ್ರ, ಮತ್ತು ಇಂಟರ್ನಲ್ ಗೈಡ್ ಹತ್ರ ಇಬ್ಬರದು ಇಲ್ಲಿ ಡೀಟೇಲ್ಸ್ ಹಾಕಿ ಈ ಫಾರ್ಮ್ಯಾಟ್ನ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ದಿಸ್ ಇಸ್ ಫಾರ್ ಎಕ್ಸ್ಟರ್ನಲ್ ಗೈಡ್. ಎಕ್ಸ್ಟರ್ನಲ್ ಗೈಡ್ ನೀವು ಯಾರ ಹತ್ರ ತೊಗೋಬೇಕು ಅಂದರೆ ಕಂಪನಿ ಅವ್ರ ಹತ್ರದಿಂದ. ನೀವು ಎಲ್ಲಿ ಕಂಪನಿಗೆ ಅಪ್ರೋಚ್ ಮಾಡಿರ್ತೀರೋ ಅವ್ರ ಹತ್ರ ನೀವು ಎಕ್ಸ್ಟರ್ನಲ್ ಗೈಡನ್ನ ತೊಗೋಬೇಕಾಗತ್ತೆ. ಅವ್ರ ಹತ್ರ ಹೋಗ್ಬಿಟ್ಟು ಆ ಲೆಟರ್ ಕೊಟ್ಟು ಈ ಥರ 3 ಟಾಪಿಕ್ಸ್ ಇದೆ ಅಂತೆಲ್ಲ ಕೇಳಿ ಈ 3 ಟಾಪಿಕ್ಸ್ ನೀವು ಪ್ರಪೋಸ್ ಮಾಡಿ ಕೊಟ್ಟರೆ ಅವರು ಓಕೆ ಇದೆಯಾ ಇಲ್ವಾ ಅಂತ ಅಪ್ರೂವಲ್ ತೊಗೊತಾರೆ. ಸೊ ಇಲ್ಲಿ ನೋಡಿ 2 ಅಂತ ಇದೆ, ಮತ್ತು ಇಲ್ಲಿ ಅವ್ರ ನೇಮ್ ಮತ್ತು ಅವ್ರ ಡೆಸಿಗ್ನೇಷನ್ ಮತ್ತು ಅವ್ರು ಎಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಮತ್ತು ಅವರಿಗೆ ಈ 3 ಟಾಪಿಕ್ಸ್ ಮೇಲೆ ಒಪ್ಪಿಗೆ ಇದೆ. ಈ 3 ಟಾಪಿಕಲ್ಲಿ ಅದು ಯಾವುದೇ ಅವರು ಚೂಸ್ ಮಾಡಿಕೊಂಡ್ರು ನಾವು ಪಕ್ಕ ಅವರಿಗೆ ಗೈಡೆನ್ಸ್ ಕೊಡ್ತೀವಿ ಅನ್ನೋದು ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಸ್ಟೂಡೆಂಟ್ ನೇಮ್ ಹತ್ರ ನಿಮ್ಮ ನೇಮ್ ಮತ್ತು ನಿಮ್ಮ ರೋಲ್ ನಂಬರ್ ಕರೆಕ್ಟಾಗಿ ಬರೆದುಕೊಬಿಡಿ. ಮತ್ತು ಡೇಟ್ ಏನು ಪ್ರಾಬ್ಲಮ್ ಇಲ್ಲ, ನೀವು ಯಾವ ಡೇಟ್ ಇದ್ದರೂ ತಗೋಬೋದು. ಓಕೆನಾ, ಇಷ್ಟು ನಿಮಗೆ ಎಕ್ಸ್ಟರ್ನಲ್ ಗೈಡ್ ಆಗಿದೆ. ಮತ್ತು ಇಲ್ಲಿ ಕೂಡ ನೀವು ನೇಮ್ ಆಫ್ ದಿ ಗೈಡ್ ಅವ್ರದ್ದು ಗೈಡೆನ್ಸ್ದು ನೇಮ್ ಕೊಡಬೇಕಾಗತ್ತೆ. ಮತ್ತು ಅವ್ರದ್ದು ಡೆಸಿಗ್ನೇಷನ್ ಇದೆಯೋ ಅದು ಮಾಡಿಕೊಂಡು ಇಲ್ಲಿ ಅವ್ರದ್ದು ಪ್ರಾಪರ್ ಸೀಲ್ ಮತ್ತು ಸಿಗ್ನೇಚರ್ ಬೇಕು. ಈ ಇಮೇಲಲ್ಲಿ ಕೊಟ್ಟರೆ ಅದನ್ನೆಲ್ಲ ತಗೊಂಡೋಗಿ ಸಬ್ಮಿಟ್ ಮಾಡ್ತೀರಂದರೆ ಅದೆಲ್ಲ ಅವರು ಅಕ್ಸೆಪ್ಟ್ ಮಾಡ್ತಿಲ್ಲ. ಯೂನಿವರ್ಸಿಟಿ ಕಡೆಯಿಂದ ಸ್ಟ್ರಿಕ್ಟ್ಲಿ ಒರಿಜಿನಲ್ ಸೀಲ್ ಇರಬೇಕು ಮತ್ತು ಅವ್ರದ್ದೇ ಸೈನ್ ಆಗಿರಬೇಕು, ಅವಾಗ ಮಾತ್ರ ಅವರು ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಮತ್ತು ಅದಾದಮೇಲೆ ಇಂಟರ್ನಲ್ ಗೈಡ್ ಅಂದರೆ ನಮಗೆ ಒಂದು ಲೆಕ್ಚರರ್ ಹತ್ರದಿಂದ ತಗೊಳ್ಳೋದು. ಇಂಟರ್ನಲ್ ಗೈಡೆನ್ಸಲ್ಲಿ 2 ಟೈಪ್ಸ್ ಇದೆ. ಓಕೆನಾ, ಇಲ್ಲಿ ಕಂಡೀಷನ್ಸ್ ನೀವು ಓದ್ಕೊಂಡ್ರೆ ಅಲ್ಲಿ ಕರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸಪೋಸ್ ನೀವು ಚೂಸ್ ಮಾಡಿರೋ ಇಂಟರ್ನಲ್ ಗೈಡು MCOM ಆರ್ MBA ಲೈಕ್ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದಾರೆ ಅಂದರೆ ಅವರು 5 ಇಯರ್ಸ್ ಆದರೂ ಅವ್ರಿಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಆವಾಗ ಮಾತ್ರ ಅವರು ಇಂಟರ್ನಲ್ ಗೈಡ್ ಆಗಿ ನಮಗೆ ಇರ್ಬೋದು, ಇಲ್ಲಾಂದರೆ ಅವರು ಎಲಿಜಿಬಲ್ ಆಗಲ್ಲ. ಅದಾದಮೇಲೆ ಸಪೋಸ್ ಬ್ಯಾಚುಲರ್ ಡಿಗ್ರಿ ಮಾಡ್ಕೊಂಡಿದ್ದಾರೆ, ಲೈಕ್ BBA BCom BBM ಏನಾದರೂ ಮಾಡ್ಕೊಂಡಿದ್ದಾರೆ ಅಂದರೆ ಅವರಿಗೆ ಅಟ್ಲೀಸ್ಟ್ 10 ಇಯರ್ಸ್ ಇರಬೇಕು. ಆ ಥರ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಅವರು ಇಂಟರ್ನಲ್ ಗೈಡ್ ಆಗಿ ಕನ್ಸಿಡರ್ ಆಗ್ತಾರೆ, ಇಲ್ಲಾಂದರೆ ಅದನ್ನ ಆಗೋದೇ ಇಲ್ಲ. ಮತ್ತು ಸ್ಪೆಷಲೈಸೇಷನ್ ಲೈಕ್ ಫಿನಾನ್ಸ್ ಮಾರ್ಕೆಟಿಂಗ್ ಆ್ಯಂಡ್ HRM ಸ್ಟೂಡೆಂಟ್ ಕ್ಯಾನ್ ಅಪ್ರೋಚ್ ಟೀಚಿಂಗ್ ಫ್ಯಾಕಲ್ಟಿ ಫ್ರಮ್ PG ಆ್ಯಂಡ್ MBA MCOM. ಇವಾಗ PG ಡಿಗ್ರಿ ಮಾಡ್ಕೊಂಡಿರೋದು PGDM ಅಂತ ಒಂದು ಬರುತ್ತೆ, ಅದು MBAನೂ ಬರುತ್ತೆ ಮತ್ತು PGDM ಅಂತ ಅದು ಸಪ್ರೇಟ್ ಮ್ಯಾನೇಜ್ಮೆಂಟ್ ಕೋರ್ಸು ಇರುತ್ತೆ. ಅವರಾಗಿದ್ರೇನು ಅವ್ರ ಹತ್ರದಿಂದ ಎಕ್ಸ್ಪೀರಿಯನ್ಸ್ ಸಪೋಸ್ ಅವ್ರಿಗೆ ಸೇಮ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನ ತಗೋಬೋದು ಅಂತ ಬಂದಿದೆ. ಓಕೆನಾ, ಅದಾದಮೇಲೆ ಸೇಮ್ ಮುಂಚೆ ಹೇಳಿದಂಗೆ 2 ಚೇರ್ಪರ್ಸನ್ ಇದೆಲ್ಲ ಸೇಮ್ ಇರುತ್ತೆ. ಮತ್ತು ಇಲ್ಲಿ ಡೇಟ್ ನೀವು ಲಾಸ್ಟಾಗಿ ಮೆನ್ಷನ್ ಮಾಡಿಕೊಂಡ್ರು ಓಕೆನೇ. ಅದಾದಮೇಲೆ ನಿಮ್ಮ ನೇಮ್ ಮತ್ತು ಪ್ರಾಪರಾಗಿ ನಿಮ್ಮ ರೋಲ್ ನಂಬರ್ ಮತ್ತು ಸೇಮ್ ನಾನು ಅದು ಲೆಟರ್ ಹೆಂಗೆ ಬರಬೇಕು ಅಂದರೆ I am
ಟೀಚರ್ ಹೆಸರು ಇರಬೇಕು, ಮತ್ತು ಅವ್ರ ಡೆಸಿಗ್ನೇಷನ್ ಇರಬೇಕು, ಮತ್ತು ಎಲ್ಲವ್ರು ಕೆಲಸ ಮಾಡ್ಕೊಂಡಿದ್ದಾರೆ ಅನ್ನೋದಿರಬೇಕು. ಮತ್ತು ಈ ಫಾಲೋಯಿಂಗ್ 3 ಟಾಪಿಕ್ಸ್ ಏನಿದೆಯೋ ಆ 3 ಟಾಪಿಕ್ಸಲ್ಲಿ ಅವ್ರು ಯಾವುದೇ ಚೂಸ್ ಮಾಡಿದ್ರು ಯೂನಿವರ್ಸಿಟಿ ಕಡೆಯಿಂದ, ನಾನು ಅವರಿಗೆ ಇಂಟರ್ನಲ್ ಗೈಡಾಗಿ ಇದ್ದು ಅವರಿಗೆ ಪ್ರಾಪರಾಗಿ ಗೈಡೆನ್ಸ್ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಸ್ಟೇಟ್ಮೆಂಟ್ ಮುಗಿಸ್ಬೇಕಾಗತ್ತೆ. ಅದಾದಮೇಲೆ ಆ 3 ಟಾಪಿಕ್ಸ್ ನಾವೇನು ಚೂಸ್ ಮಾಡಿದ್ದೀವೋ ಆ 3 ಟಾಪಿಕ್ಸ್ ಇಲ್ಲೂ ಮತ್ತು ಇಲ್ಲಿ ಚೇಂಜ್ ಆಗಂಗಿಲ್ಲ. ಇಲ್ಲೇನು ತಗೊಂಡಿದ್ದೀವೋ ಅದೇ ಇಲ್ಲೂ ಇರಬೇಕು, ಇಲ್ಲೊಂದು ಅಲ್ಲೊಂದು ಎಲ್ಲ ಮಾಡೋಂಗಿಲ್ಲ. ಆಮೇಲೆ ನೇಮ್ ಆಫ್ ದಿ ಗೈಡ್ ಮತ್ತು ಲೆಕ್ಚರರ್ ನೇಮ್ ಏನಾಗಿದೆ ಮತ್ತು ಅವ್ರ ಡೆಸಿಗ್ನೇಷನ್. ಮೇ ಬಿ ಅವರು ಒಂದೇ ಒಂದು ಕಾಮರ್ಸ್ ಡಿಪಾರ್ಟ್ಮೆಂಟಿಗೆ ಮಾತ್ರ HOD ಆಗಿರ್ಬೋದು, ಅಂದರೆ ಹೋಲ್ ಕಾಲೇಜ್ಗೂ HOD ಆಗಿರ್ಬೋದು, ಇಲ್ಲ ಆರ್ಟ್ಸ್ ಡಿಪಾರ್ಟ್ಮೆಂಟಿಗೆ HOD ಆಗಿರ್ಬೋದು. ಇಟ್ ಡಿಪೆಂಡ್ಸ್ ಅಲ್ವಾ, ಅವರು ಯಾವ ಥರ ಡೆಸಿಗ್ನೇಷನ್ ಹೊಂದ್ಕೊಂಡಿದ್ದಾರೆ ಅದರಲ್ಲಿ ಅನ್ನೋದು ಇಲ್ಲಿ ನಾವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಮತ್ತು ಕಾಲೇಜ್ ಸೀಲ್ ಮತ್ತು ಅವರ ಸಿಗ್ನೇಚರ್, ಆ ಲೆಕ್ಚರರ್ದೇ ಓನ್ ಸೀಲ್ ಇದ್ದರೆ ಅದೆಲ್ಲ ಹೊಡೆಯೋಂಗಿಲ್ಲ, ಕಾಲೇಜ್ದೇ ಸೀಲ್ ಇರಬೇಕು. ಆ ಥರ ಕಾಲೇಜ್ ಸೀಲ್ ಎಲ್ಲಿ ಕೊಡ್ತಾರೋ ಆ ಕಾಲೇಜಿಗೆ ಮಾತ್ರ ಹೋಗಿ. ಮತ್ತು ಫೇಕೆಲ್ಲ ಎಲ್ಲೂ ಮಾಡೋಕ್ಕೆ ಹೋಗಬೇಡಿ. ಸಿಗ್ನೇಚರ್ ಮತ್ತು ಇನ್ಸ್ಟಿಟ್ಯೂಷನ್ದು ಸೀಲ್ ಕಂಪಲ್ಸರಿ ಬೇಕಾಗತ್ತೆ. ಅದಾದಮೇಲೆ ಇಂಟರ್ನಲ್ ಗೈಡು CV ಬೇಕಾಗತ್ತೆ. CV ಯಾಕಂದರೆ ಅವರು ಇಲ್ಲಿ ಇದೆಲ್ಲ ಕೊಟ್ಟಿದ್ದಾರಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೆ ಅಲ್ವಾ, ಲೈಕ್ 5 ಇಯರ್ಸ್ ಇರಬೇಕು, 10 ಇಯರ್ಸ್ ಇರಬೇಕು, ಟೀಚಿಂಗ್ ಎಕ್ಸ್ಪೀರಿಯನ್ಸ್, MCOM BBA ಅನ್ನೋದೆಲ್ಲ ಇರುತ್ತಲ್ಲ. ಸೊ ಅದರಲ್ಲಿ ಕಂಪಲ್ಸರಿ CVಯಲ್ಲಿ ಮೆನ್ಷನ್ ಆಗಿರಬೇಕು. ಮತ್ತು ಇಂಟರ್ನಲ್ ಗೈಡ್, ಎಕ್ಸ್ಟರ್ನಲ್ ಗೈಡ್ ಮತ್ತು CV ಇದು 3 ಡಾಕ್ಯುಮೆಂಟು ಪ್ರಾಜೆಕ್ಟ್ ಜೊತೆ 3 ಟಾಪಿಕ್ಸ್ ಜೊತೆ ಇಷ್ಟು ಫಸ್ಟ್ ನಾವು ರೆಡಿ ಮಾಡ್ಕೋಬೇಕು. ಓಕೆನಾ. ಮತ್ತು ಟಾಪಿಕ್ಸ್ 2 ಸೇಮೇ ಇರಬೇಕು. ಇಲ್ಲಿ 3 ಯಾವುದೋ ಒಂದಿರೋದು ಮತ್ತು ಅಲ್ಲಿ 3 ಯಾವುದೋ ಒಂದಿರೋದು ಅದೆಲ್ಲ ಇರಬಾರ್ದು. ಮತ್ತು ಒನ್ ಮೋರ್ ಥಿಂಗ್ ಏನಂದರೆ, ಈ ಇಂಟರ್ನಲ್ ಗೈಡ್ ಹತ್ರ CV ತಗೋತಿರಲ್ಲ ಅದರಲ್ಲೂ ಸಹ ಅವರು ಸಿಗ್ನೇಚರ್ ಮತ್ತು ಸೀಲ್ ಹಾಕಿರಬೇಕು, ಇಲ್ಲಾಂದರೆ ಅದು ವ್ಯಾಲಿಡ್ ಆಗಲ್ಲ. ಬಿಕಾಸ್ ಏನೋ ಒಂದು ರೆಸ್ಯೂಮೆ ನಾವೇ ರೆಡಿ ಮಾಡಿ ತೊಗೊಬಂದ್ಬಿಡ್ತೀವಿ ಅಂತ ಎಷ್ಟೊಂದು ಜನ ಫೇಕ್ ಮಾಡ್ತಾರಲ್ಲ, ಸೊ ಆ ಥರ ಮಾಡಬಾರ್ದು ಅಂತ ರೆಸ್ಯೂಮೆಗೆ ಕೂಡ ನೀವು ಸೀಲ್ ಮತ್ತು ಸಿಗ್ನೇಚರ್ ಪಕ್ಕ ಹಾಕ್ಸ್ಕೊಬಂದ್ಬಿಡಿ. ಅದಾದಮೇಲೆ ಈ ಫಾರ್ಮೆಟಲ್ಲಿ ನಾವೊಂದು ಲೆಟರ್ ರೆಡಿ ಮಾಡಬೇಕು. ಯಾರಿಗಂದರೆ ಚೇರ್ಪರ್ಸನ್ಗೆ ನಿಮ್ಮ ನೇಮ್, ರೋಲ್ ನಂಬರ್, ಸ್ಪೆಷಲೈಸೇಷನ್ ಏನು ತಗೊಂಡಿದ್ದೀರಾ, HRM ತಗೊಂಡಿದ್ದೀರಾ, ಫಿನಾನ್ಸ್ ತಗೊಂಡಿದ್ದೀರಾ, ಮಾರ್ಕೆಟಿಂಗ್ ತಗೊಂಡಿದ್ದೀರಾ, ಅಕೌಂಟ್ಸ್ ತಗೊಂಡಿದ್ದೀರಾ, ಏನು ತಗೊಂಡಿದ್ದೀರೋ ಅದು ತಗೊಂಡು ನಿಮ್ಮ ಮೊಬೈಲ್ ನಂಬರ್ ಸಮೇತ ಹಾಕಿ. ಮತ್ತು ಇಲ್ಲಿ ಡೇಟ್, ನೀವು ಯಾವತ್ತು ಪ್ರಿಪೇರ್ ಮಾಡ್ತಿದ್ರು ಆವತ್ತೇ ಡೇಟ್ ಹಾಕ್ಬೋದು, ಇಲ್ಲ ಅಲ್ಲಿ ಹೋದ್ಮೇಲೆ ಕೂಡ ನೀವು ಡೇಟ್ ಬರಿಬೋದು. ಮತ್ತು ಇದೆಲ್ಲ ಪೆನ್ನಲ್ಲಿ ಬರೆಯೋಂಗಿಲ್ಲ, ಇದು ಫುಲ್ ಟೆಕ್ಸ್ಟ್ ಫಾರ್ಮಲ್ಲೇ ಇರಬೇಕು. ಮತ್ತು 2 ಚೇರ್ಪರ್ಸನ್ ಮತ್ತು ಡಿಯರ್ ಮ್ಯಾಮ್ ಆನ್ ಸರ್ ಮತ್ತು ರಿಕ್ವೆಸ್ಟಿಂಗ್ ಫಾರ್ ದಿ ಪ್ರಾಜೆಕ್ಟ್ ಅಪ್ರೂವಲ್. ಮತ್ತು 3 ಟಾಪಿಕ್ಸಲ್ಲಿ ಏನು ತೊಗೊಂಡಿದ್ರು ಅದೇ 3 ಟಾಪಿಕ್ಸ್ ನೀವು ತಗೋಬೇಕಾಗತ್ತೆ. ಮತ್ತು ಇಲ್ಲಿ ನಿಮ್ಮ ನೇಮ್, ನಿಮ್ಮ ರೋಲ್ ನಂಬರ್, ಯಾವ ಸೈಕಲ್ ಮತ್ತು ಯಾವ ಇಯರಲ್ಲಿ. ಒಬ್ಬೊಬ್ಬರು 22, 23 ಆಗಿರ್ಬೋದು, 23, 24 ಆಗಿರ್ಬೋದು, 24, 25 ಆಗಿರ್ಬೋದು. ಯಾವುದೇ ಸ್ಟೂಡೆಂಟ್ ಇದ್ದರೂ ಅದು ಕರೆಕ್ಟಾಗಿ ಇಯರ್ ಮೆನ್ಷನ್ ಮಾಡಿ, ಮತ್ತು ಅದ್ರ ಜೊತೆ ಯಾವ ಸೈಕಲ್, ಜಾನ್ವರಿ ಸೈಕಲ, ಜೂಲೈ ಸೈಕಲ, 2 ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಮತ್ತು ಅದೆಲ್ಲ ಆದಮೇಲೆ ಇಂಟರ್ನಲ್ ಗೈಡ್, ಎಕ್ಸ್ಟರ್ನಲ್ ಗೈಡ್ ಇವ್ರು ಒಪ್ಕೊಂಡಿದ್ದಾರೆ, ಮತ್ತು ಈ 3 ಟಾಪಿಕ್ಸ್ ಕೊಟ್ಟಿದ್ದಾರೆ ಅಂತ ಅಲ್ಲಿ ಥ್ಯಾಂಕ್ ಯು ಎಲ್ಲ ಹಾಕಿ ಲಾಸ್ಟಿಗೆ ನಿಮ್ಮದು ಸಿಗ್ನೇಚರ್ ಹಾಕಬೇಕು. ಇಷ್ಟನ್ನೆಲ್ಲ ನೀವು ಐದರ್ ಫಿಸಿಕಲಿ ಆದರೂ ಹೋಗಿ ಅಲ್ಲಿ ಸೈನ್ ಮಾಡಿಸ್ಕೊಂಬರ್ಬೋದು, ಇಲ್ಲ ಪೋಸ್ಟಾಗಿ ಕೂಡ ಮಾಡ್ಬೋದು. ಫಿಸಿಕಲಿ ಅಂದರೆ ಎಷ್ಟೊಂದು ಜನದ್ದು ಪ್ರಾಬ್ಲಮ್ ಆಗ್ತಿದೆ, ಲೈಕ್ ರಿಜೆಕ್ಟ್ ಆಗ್ತಿದೆ, ಅವ್ರಿಗೆ ಪ್ರಾಪರಾಗಿ ರೀಚ್ ಆಗ್ತಿದೆ ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಟೈಮಿಂಗ್ಸ್ ಕೂಡ ತುಂಬ ಕಡಿಮೆ ಕೊಟ್ಟಿರ್ತಾರೆ. ಇವಾಗ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದಾರೆ ಅಂದಮೇಲೆ ವಿತಿನ್ 1 ಮಂತ್ ಅಷ್ಟಕ್ಕೆ ಹೋಗಿ ಮಾಡಿಸ್ಕೊಬರೋಕ್ಕೆ ಪ್ರಯತ್ನ ಮಾಡಿ. ಬಿಕಾಸ್ ತುಂಬ ಟೈಮೆಲ್ಲ ಕೊಡಲ್ಲ. ಸಪೋಸ್ ನೀವು ಪೋಸ್ಟಲಲ್ಲಿ ಏನಾದರೂ ಕಳಿಸ್ತೀರ ಅಂದರೆ ಪೋಸ್ಟಲ್ ಅಡ್ರೆಸ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಚೇರ್ಪರ್ಸನ್ ಇದೆಲ್ಲ ಮೆನ್ಷನ್ ಮಾಡಿ, ಸೇಮ್ ಇಲ್ಲೇನು ಡಿಟ್ಟು ಇದೆಯೋ ಆ ಇದಕ್ಕೆ ಪೋಸ್ಟಲ್ಗೆ ನಾವು ಕಳಿಸ್ಬೇಕು. ಜನರಲಾಗಿ ನೀವು KSOU ಅಂತೆಲ್ಲ ಹಾಕಿ, ಮೈಸೂರು ಯೂನಿವರ್ಸಿಟಿಯಲ್ಲ ಅಂತ ಹಾಕಿ ಗೂಗಲಲ್ಲಿ ಹೊಡೆದ್ರೆ ಬರುತ್ತಲ್ಲ, ಅದಕ್ಕೆಲ್ಲ ಕೊಡಬಾರ್ದು. ಇಲ್ಲಿ ನೋಡಿ ಕರೆಕ್ಟಾಗಿ 2nd ಫ್ಲೋರ್ KSOU ಅಕಾಡೆಮಿಕ್ ಬ್ಲಾಕ್ ಅಂತೆಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ ಅಲ್ವಾ, ಇದ್ರ ಮೇಲೇ ನೀವು ಹೋಗಬೇಕು. ಅಲ್ಲಿ ನೀವು ಯಾವುದೋ ಒಂದಲ್ಲ ಫಿಲ್ ಮಾಡೋಂಗಿಲ್ಲ. ಸೊ ಇಷ್ಟು ಮಾಡಿ ನೀವು ಐದರ್ ಫಿಸಿಕಲಿ ಹೋಗಿ ಕೊಡಿ, ಇಲ್ಲ ಪೋಸ್ಟ್ ಮಾಡಿ. ಆದಷ್ಟು ಹತ್ತಿರ ಇರೋರು ಫಿಸಿಕಲಿ ಹೋಗಿ ಮಾಡಿಸ್ಕೊಬರೋಕ್ಕೆ ಪ್ರಯತ್ನ ಮಾಡಿ. ಬಿಕಾಸ್ ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿ ಅವರು ತಕ್ಷಣ ಒಂದು ಟಾಪಿಕ್ ಚೂಸ್ ಮಾಡಿ ಕೊಟ್ಬಿಡ್ತಾರೆ. ಸೊ ಜಾಸ್ತಿ ಏನೋ ಡ್ರ್ಯಾಗ್ ಮಾಡೋದಿಲ್ಲ. ಸೊ ಆದಷ್ಟು ಬೇಗ ಹೋಗಿ ಪ್ರಾಜೆಕ್ಟ್ ಅಪ್ರೂವಲ್ ತಗೊಳ್ಳಿ. ಮತ್ತು ಈ ಪ್ರಾಜೆಕ್ಟ್ ಏನೆಲ್ಲ ಇದೆಯೋ ಆ ಪ್ರಾಜೆಕ್ಟ್ ಪ್ರತಿಯೊಂದು ಸ್ಪೆಷಲೈಸೇಷನ್ಗೂ ನಾನು ಏನೆಲ್ಲ ಟಾಪಿಕ್ಸ್ ತಗೋಬೋದು ಅಂತ ಒಂದು PDF ಮಾಡಿದ್ದೀನಿ. ಅದು ಇದ್ರದ್ದು ಲಿಂಕಲ್ಲಿ ಕೊಟ್ಟಿರ್ತೀನಿ, ನನ್ನ ಡ್ರೈವ್ದು, ಅಲ್ಲಿ ಕೂಡ ಚೆಕ್ ಮಾಡಿ. ಮತ್ತು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ. ಸೊ ಇದೇ ಥರ ನಿಮಗೆ ಬೇರೆ ಸಬ್ಜೆಕ್ಟ್ದು ಬೇರೆ ವೀಡಿಯೋಸ್ ಏನಾದರೂ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಮತ್ತು ಇದು ನನ್ನ ಟೆಲಿಗ್ರಾಮ್ ಗ್ರೂಪ್ ಆಗಿರುತ್ತೆ. ಅದರಲ್ಲಿ ಪ್ರತಿಯೊಂದು ವರ್ಷದ್ದು ಅಪ್ ಟು ಡೇಟ್ ನಾನು
ನೋಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಅಸೈನ್ಮೆಂಟ್ಸ್ ಆಗಿರ್ಬೋದು, ನನ್ನ ಕಡೆಯಿಂದ ಏನೆಲ್ಲ ಮಾಡೋಕ್ಕಾಗುತ್ತೋ ಅದೆಲ್ಲ ಇದಕ್ಕೆ ನಾನು ಪೋಸ್ಟ್ ಮಾಡಿರ್ತೀನಿ. ಮತ್ತು ಇದು ನನ್ನ ಇನ್ಸ್ಟಾಗ್ರಾಮ್ ID ಮತ್ತು ನನ್ನ ವಾಟ್ಸಪ್ ಚಾನಲ್ದು ಕೂಡ ನಾನು ಕೆಳಗೆ ಲಿಂಕ್ ಕೊಡ್ತೀನಿ. ಆ ಗ್ರೂಪಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು. ಆದರೆ ಇಲ್ಲಿ ನಾನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದು ಲೋಗೋನ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.